ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಕುಂದಾಪುರ ಶೈಲಿಯ ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಚಿಕನ್ ಸಾರು ಮಾಡೋದಕ್ಕೆ ಮೊದಲಿಗೆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 2 ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತೋದ್ರಿಂದ ನನ್ನ ಹೊಸ ವೀಡಿಯೋಸ್ಗಳು ನಿಮಗೆ ಬಂದು ತಲುಪತ್ತೆ. ನೋಡಿ, ಚೆನ್ನಾಗಿ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಕಾಳುಮೆಣಸು, ಕೊತ್ತಂಬರಿ ಕಾಳು, ಬಡೆ ಸೊಪ್ಪು ಮತ್ತು ಬಿರಿಯಾನಿ ಎಲೆ ಎಲ್ಲವನ್ನು ಹಾಕಿದ್ದೀನಿ. ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಒಣ ಮೆಣಸನ್ನು ಇಲ್ಲಿ ತೊಗೊಂಡಿದ್ದೀನಿ. ಒಣ ಮೆಣಸು ಹಾಕಿ ಅದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು. ಟೊಮೆಟೊವನ್ನು ಇಲ್ಲಿ 2 ಟೊಮೆಟೊವನ್ನು ತೊಗೊಂಡಿದ್ದೀನಿ. 2 ಟೊಮೆಟೊವನ್ನು ಹಾಕಿ ಮತ್ತೆ ಫ್ರೈ ಮಾಡ್ತೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಇವಾಗ ತೆಂಗಿನಕಾಯಿಯನ್ನು 1 ತೆಂಗಿನಕಾಯಿ ತುರ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋತಾ ಇರುವಾಗ ಅದು ಕೆಳಗಡೆ ತಳ ಹಿಡಿತದೆ, ಅದಕ್ಕೆ ಫ್ರೈ ಮಾಡ್ತಾ ಇರಬೇಕು. ತೆಂಗಿನಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತೀನಿ. ಇಲ್ಲಿ ಕುಂದಾಪುರ ಶೈಲಿ ಚಿಕನ್ ಮಸಾಲ ಅಂತ ತೊಗೊಬಂದಿದ್ರು, ಕುಂದಾಪುರದ್ದು. ಅದು ಹೆಸರೇ ಕುಂದಾಪುರ ಚಿಕನ್ ಮಸಾಲ ಅಂತ ಇತ್ತು. ಅದನ್ನು ಹಾಕಿ ನಾನು ಮಸಾಲೆಯನ್ನು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಫ್ರೈ ಆದಮೇಲೆ ಕುಂದಾಪುರ ಮಸಾಲವನ್ನು ಹಾಕ್ತಾಯಿದ್ದೀನಿ, ಚಿಕನ್ ಮಸಾಲ. ಸಾರು ಚೆನ್ನಾಗಾಗಿತ್ತು, ರುಚಿಯಾಗಿ ಬಂದಿತ್ತು ಸಾರು. ನೋಡಿ, ಒಂದು ಅರ್ಧ ಪ್ಯಾಕೆಟ್ ಹಾಕಿ ನೋಡಿದೆ, ಅದು ಯಾಕೋ ಸಾಕಾಗಿಲ್ಲ ಅನ್ನಿಸ್ತು. ಮತ್ತೆ ಸ್ವಲ್ಪ ಹಾಕಿ ನಾನು ಫ್ರೈ ಮಾಡ್ತೀನಿ. ಮತ್ತೊಂದು ಸ್ವಲ್ಪ ಮಸಾಲವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದಮೇಲೆ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಹೆಚ್ಚು ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿ ತರಿನೇ ಇರಲಿ. ಮೀನು ಸಾರಿಗೆ ಆಗೋಷ್ಟು ನುಣ್ಣಗೆ ಆಗೋದು ಬೇಡ. ಮಿಕ್ಸಿ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಬಂದೆ. ನೋಡಿ, ಮಸಾಲೆ ರೆಡಿ ಆಯಿತು. ಇವಾಗ ಚಿಕನ್ ಫ್ರೈ ಮಾಡ್ಕೊಳ್ಳುವ. ಚಿಕನನ್ನು ತೊಳೆದಿಟ್ಟಿದ್ದೆ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೊಳೆದಿಟ್ಟಂತಹ ಚಿಕನನ್ನು ಹಾಕ್ತೀನಿ ಫ್ರೈ ಮಾಡೋದಕ್ಕೆ. ಅದಕ್ಕೂ ಮೊದಲು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೆ. ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕಿದ್ದೀನಿ. ಹೀಗೆ ಶುಂಠಿ ಬೆಳ್ಳುಳ್ಳಿನ ನಾವು ಆವಾಗ ಫ್ರೆಶ್ಶಾಗಿ ಜಜ್ಜಿಕೊಂಡು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬಿಡ್ತದೆ, ತುಂಬ ಚೆನ್ನಾಗಿ ಬರ್ತದೆ ಸಾರು. ಈರುಳ್ಳಿ ಎಲ್ಲ ಫ್ರೈ ಆಯಿತು. ಇವಾಗ ಚಿಕನನ್ನು ಹಾಕ್ತೀನಿ. ಇಲ್ಲಿ 1 kg ಆಗುವಷ್ಟು ಚಿಕನ್ ಇದೆ. 1 kg ಆಗುವಷ್ಟು ಚಿಕನನ್ನು ಫ್ರೈ ಮಾಡ್ಕೊತೀನಿ.
ಅದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹಿಡಿತದೆ. ಅದಕ್ಕೆ ನಾನು ಚೆನ್ನಾಗಿ ಸೌಟಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಬಿಡೋ ತನಕ, ನೀರು ಬಿಟ್ಟ ಮೇಲೆ ಅಡ್ಡಿಲ್ಲ, ಕಡೆ ತಳ ಹಿಡಿಯೋದಿಲ್ಲ. ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ, ಸ್ವಲ್ಪ ಬೇಯಲಿ ಅದು. ಮಧ್ಯದಲ್ಲಿ ಮತ್ತೆ ಪ್ಲೇಟ್ ತಗೊಂಡು ಅದಕ್ಕೆ ಉಪ್ಪು ಅರಿಶಿನವೆಲ್ಲ ಹಾಕಬೇಕು. ಉಪ್ಪನ್ನು ಇಲ್ಲೊಂದು 1.5 ಸ್ಪೂನಷ್ಟು ಹಾಕಿದ್ದೀನಿ, ಕಲ್ಲುಪ್ಪು. ಆಮೇಲೆ ಮಸಾಲ ಹಾಕಿದ ಮೇಲೆ ಸ್ವಲ್ಪ ಹಾಕಬೇಕಾಗ್ತದೆ. ಇವಾಗ ಚಿಕನ್ ಬೇಯಲಿಕ್ಕೆ ನಾವು ಉಪ್ಪು ಹಾಕಿದ್ರೆ ಚಿಕನ್ನಿಗೆಲ್ಲ ಉಪ್ಪು ತಾಗ್ತದೆ, ಪೀಸು ಸಪ್ಪೆ ಅನಿಸೋದಿಲ್ಲ. ಮತ್ತು ಅರಿಶಿನ ಪುಡಿಯನ್ನು ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿ ಮತ್ತೆ ಫ್ರೈ ಮಾಡ್ಕೊತೀನಿ. ಮತ್ತು ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ. ಎಲ್ಲ ಕಡೆ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪು ತಾಗೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಬೇಕದು. ಮಸಾಲೆ ಹಾಕೋದ್ರೊಳಗೆ ಬೇಯಬೇಕು ಚಿಕನ್ನು. ನೋಡಿ, ಚಿಕನ್ ಬೆಂದಿದೆ. ಮತ್ತು ಅದನ್ನು ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಎಲ್ಲ ಪೀಸ್ಗಳು ಚೆನ್ನಾಗಿ ಬೇಯಬೇಕು. ಈಗ ಚಿಕನ್ನು ನಾವು ಬೆಂದ ಮೇಲೆ ಒಂದು 2 ಟೊಮೆಟೊವನ್ನು ಸಣ್ಣದಾಗಿರೋಂಥ 2 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಇಡ್ತೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ, ಪ್ಲೇಟೆಲ್ಲ ಮುಚ್ಚಿ ಬೇಯಲಿಕ್ಕೆ ಇಡ್ತೀನಿ. ಆಮೇಲೆ ನಾನು ಚಿಕನ್ ಬೆಂದ ನಂತರ ಸ್ವಲ್ಪ ಚಿಕನನ್ನು ನಾನು ತೆಗೆದಿಟ್ಟೆ. ಅದು ಯಾಕಂದರೆ ಫ್ರೈ ಮಾಡ್ಕೊಳ್ಳಿಕ್ಕೆ. ನನ್ನ ಮಗ ಫ್ರೈ ಮಾಡಿಕೊಡು ಅಂತಿರ್ತಾನೆ, ಅದಕ್ಕೆ ನಾನು ಅರ್ಧ ಚಿಕನ್ ಸಾರು ಮಾಡ್ತೀನಿ, ಅರ್ಧ ಚಿಕನ್ ಫ್ರೈ ಮಾಡ್ತೀನಿ. ಇದಕ್ಕೆ ಬೆಂದಿರೋ ಚಿಕನಿಗೆ ಮಸಾಲೆಯನ್ನು ಹಾಕಿದ್ದೀನಿ. ಇವಾಗ ಮಸಾಲೆ ಹಾಕಿ ನೋಡಿ, ನಮಗೆ ಎಷ್ಟು ಯಾವ ಥರ ಇರಬೇಕು ಸಾರು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ತೀರಾ ದಪ್ಪದಾಗೂ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು, ಮೀಡಿಯಮ್ ಇರಬೇಕು. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡು ನೋಡಬೇಕು. ಸ್ವಲ್ಪ ದಪ್ಪ ಇದೆ ಅನ್ನಿಸ್ತು, ನಾನು ಸ್ವಲ್ಪ ನೀರು ಹಾಕ್ತೀನಿ. 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಆಮೇಲೆ ಉಪ್ಪನ್ನು ನಾವು ಮೊದಲೇ ಹಾಕಿದ್ವಿ, ಈಗ ನೋಡಿಕೊಂಡು ಮತ್ತೆ ಉಪ್ಪನ್ನು ಹಾಕಬೇಕು. ಈಗ 1.5 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಾರು. ಚೆನ್ನಾಗಿ ಕುದಿಬೇಕು. ಇಲ್ಲಿ ಎಣ್ಣೆ ಎಲ್ಲ ಬಿಡಬೇಕು, ಮೇಲ್ಗಡೆ ಎಣ್ಣೆ ತೇಲಿ ಬಂದರೆ ಸಾರು ರೆಡಿ ಆಯಿತು ಅಂತ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ತೀನಿ. ಕುದೀತಾ ಇರುವಾಗಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತೀನಿ, ಅದರ ಫ್ಲೇವರ್ ಎಲ್ಲ ಬೀಳ್ತದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಪ್ಲೇಟನ್ನು ಮುಚ್ಚಿಡ್ತೀನಿ. ನೋಡಿ, ಸಣ್ಣ ಉರಿಯಲ್ಲಿ ಕುದಿಸ್ತಿದೆ. ನೋಡಿ, ಎಣ್ಣೆ ಎಲ್ಲ ತೇಲಿ ಬಂದಿದೆ, ಸಾರು ರೆಡಿಯಾಗಿದೆ. ಎಣ್ಣೆ ಎಲ್ಲ ಹೀಗೆ ಬಿಟ್ಟರೆ ಸಾರು ರೆಡಿಯಾಗಿದೆ ಅಂತ. ಚೆನ್ನಾಗಿ ರೆಡಿ ಆಯಿತು ಚಿಕನ್ ಸಾರು. ಕುಂದಾಪುರ ಮಸಾಲ ಹಾಕಿರೋದ್ರಿಂದ ಕುಂದಾಪುರ ಶೈಲಿ ಚಿಕನ್ ಸಾರು ಅಂತ ಹೆಸರಿಟ್ಟಿದ್ದೀನಿ ನಾನು. ಇವಾಗ ಚಿಕನ್ ತೆಗೆದಿಟ್ಟಿದ್ದೆ ಅಲ್ವಾ, ಅದನ್ನು ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಇದೇನು ಹಾಕೋದು ಸಿಂಪಲ್ಲಾಗಿ ಹೀಗೆ 1-2-3 ಈ ಬೆಳ್ಳುಳ್ಳಿನ ಹಾಕಿ ಹೀಗೆ ಫ್ರೈ ಮಾಡ್ತೀನಿ. ಈರುಳ್ಳಿ ಟೊಮೆಟೊ ಏನು ಹಾಕಲ್ಲ, ಅದನ್ನು ನಾವು ಹಾಗೆ ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸಿರ್ತೀವಲ್ಲ, ಮತ್ತು ಇದಕ್ಕೇನು ಹಾಕ್ಲಿಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಫ್ರೈ ಮಾಡ್ತೀನಿ. ತುಂಬ ರುಚಿಯಾಗಿ ಬರ್ತದೆ ಇದು ಸಿಂಪಲ್ಲಾಗಿದ್ರೂ. ನೋಡಿ, ಅದಕ್ಕೆ ಅರಿಶಿನ, ಖಾರ ಪುಡಿ, ಉಪ್ಪು ಮತ್ತೆಲ್ಲ ಗರಂ ಮಸಾಲ ಇಷ್ಟು ಹಾಕ್ತೀನಿ ಅಷ್ಟೇ, ಮತ್ತೇನೂ ಹಾಕಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಲಾಸ್ಟಿಗೆ. ಇದು ಜೀರಿಗೆ ಮತ್ತು ಕೊತ್ತಂಬರಿ ಕಾಳಿಂದು ಪೌಡ್ರ್ ಮಾಡಿಡ್ತೀನಿ ನನ್ನ ಮನೇಲಿ, ಅದೊಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಪೌಡ್ರ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ಎಲ್ಲದಕ್ಕೂ ಚೆನ್ನಾಗಿ ಯೂಸ್ ಆಗ್ತದದು. ನಾನು ಹಾಗೆ ಮಾಡಿಟ್ಕೊತೀನಿ. ಕಷಾಯನೂ ಮಾಡ್ಬೋದು, ಆಲ್ ಇನ್ ಒನ್ ಅದು. ಎಲ್ಲ ಪಲ್ಯಗಳಿಗೆ, ಈ ಥರ ಗ್ರೇವಿಗಳಿಗೆ, ಸ್ವಲ್ಪ ಸಾರಿಗೂ ಹಾಕೋಬೋದು, ಎಲ್ಲದಕ್ಕೂ ಚೆನ್ನಾಗೇ ಆಗ್ತದೆ.
ಇಲ್ಲಿ ಕಾಳು ಮೆಣಸನ್ನು ಲಾಸ್ಟಿಗೆ ನಾನು ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಖಾರ ಪುಡಿ ಖಾರ ಇರಲಿಲ್ಲ, ಅದಕ್ಕೆ ಕಾಳು ಮೆಣಸನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ನೋಡಿ ಚಿಕನ್ ಫ್ರೈ ರೆಡಿ ಆಗೋಯ್ತು. ಮೊದಲೇ ಬೆಂದಿತ್ತಲ್ಲ ಚಿಕನ್ನು, ಜಸ್ಟ್ ಹಾಗೆ ಫ್ರೈ ಮಾಡಿದ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಸೂಪರಾಗಿ ರೆಡಿ ಆಗೋಯ್ತು ಚಿಕನ್ ಫ್ರೈ. ನಮಗೆಲ್ಲ ತುಂಬ ಇಷ್ಟ ಆಗ್ತದೆ ಚಿಕನ್ ಫ್ರೈದು. ಸಿಂಪಲ್ಲಾಗಿದ್ದರೂ ತುಂಬ ರುಚಿಯಾಗಿ ಇರ್ತದೆ ನಂಚ್ಕೊಂಡು ತಿನ್ನಲಿಕ್ಕೆ. ಆಯಿತು ಅಡುಗೆ. ಇವಾಗ ನನ್ನ ಹಸ್ಬೆಂಡಿಗೆ ಬಡಿಸಿದ್ದೀನಿ. ನನ್ನ ಮಗ ಊಟ ಮಾಡ್ತಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಸಂಡೇ ಇವತ್ತು ಸಂಡೇ ಊಟ, ಭಾನುವಾರದ ಬಾಡೂಟ. ಅವರಿಗೆಲ್ಲ ಹಾಕ್ಕೊಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತದೆ. ತುಂಬ ಚೆನ್ನಾಗಿತ್ತು ಸಾರು ಫ್ರೈ ಎಲ್ಲ. ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ.